ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 24/12/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಡಿಜಿಟಲ್ ಪಾವತಿ ಉತ್ಸವದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ MeitY ಫೈನಾನ್ಷಿಯಲ್ 2021ಕ್ಕೆ ದೊಡ್ಡ ಬ್ಯಾಂಕ್ಗಳಲ್ಲಿ ಒಟ್ಟಾರೆ ಡಿಜಿಟಲ್ ವಹಿವಾಟುಗಳಲ್ಲಿ ಯಾವ ಬ್ಯಾಂಕ್ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ? ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾ BOB ಫೈನಾನ್ಷಿಯಲ್ 2021ಕ್ಕಾಗಿ ದೊಡ್ಡ ಬ್ಯಾಂಕ್ಗಳಲ್ಲಿ ಒಟ್ಟಾರೆ ಡಿಜಿಟಲ್ ವಹಿವಾಟುಗಳಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಭಾರತದ ಸ್ವಾತಂತ್ರ್ಯದ 75ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥವಾಗಿ ನಡೆದ ಡಿಜಿಟಲ್ ಪಾವತಿ ಉತ್ಸವದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ MeitY ಈ ಬ್ಯಾಂಕ್ ಅನ್ನು ಗೌರವಿಸಿತು. ಫೈನಾನ್ಷಿಯಲ್ ಇಯರ್ 2019-20 ಮತ್ತು 2020-21ಕ್ಕೆ ವಿವಿಧ ವಿಭಾಗಗಳಲ್ಲಿ ಬ್ಯಾಂಕ್ ಆಫ್ ಬರೋಡಾಗೆ 5 ಡಿಜಿಧನ್ ಪ್ರಶಸ್ತಿಗಳನ್ನು ನೀಡಲಾಗಿದೆ. 4 is the right answer. ಬ್ಯಾಂಕ್ ಆಫ್ ಬರೋಡಾದ ಬಗ್ಗೆ ಸ್ಥಾಪನೆ 20 ಜುಲೈ 1908. ಪ್ರಧಾನ ಕಚೇರಿ ವಡೋದರಾ, ಗುಜರಾತ್. ವ್ಯವಸ್ಥಾಪಕ ನಿರ್ದೇಶಕರು ಮತ್ತು CEO ಸಂಜೀವ್ ಚಡ್ಡಾ. ಟ್ಯಾಗ್ಲೈನ್: ಭಾರತದ ಅಂತಾರಾಷ್ಟ್ರೀಯ ಬ್ಯಾಂಕ್ ವಿಲೀನಗೊಂಡ ಬ್ಯಾಂಕ್ಗಳು. 2019ರಲ್ಲಿ ದೇನಾ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್. ಈ ಯಾರ ಜನ್ಮದಿನವನ್ನು ಆಚರಿಸಲು ಪ್ರತಿ ವರ್ಷ ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲಾಗುತ್ತದೆ? ಶ್ರೀನಿವಾಸ ರಾಮಾನುಜನ್. ಗಣಿತಶಾಸ್ತ್ರಜ್ಞ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನದ ನೆನಪಿಗಾಗಿ ಭಾರತವು ಪ್ರತಿ ವರ್ಷ ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸುತ್ತದೆ. ಈ ವರ್ಷ ರಾಷ್ಟ್ರವು ರಾಮಾನುಜನ್ ಅವರ 134ನೇ ಜನ್ಮದಿನವನ್ನು ಆಚರಿಸುತ್ತದೆ. ರಾಷ್ಟ್ರೀಯ ಗಣಿತ ದಿನಾಚರಣೆಯ ಹಿಂದಿನ ಮುಖ್ಯ ಉದ್ದೇಶವೆಂದರೆ ಗಣಿತದ ಬೆಳವಣಿಗೆ ಮತ್ತು ಮಾನವೀಯತೆಯ ಬೆಳವಣಿಗೆಯಲ್ಲಿ ಅದರ ಮಹತ್ವದ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು. ಭಾರತೀಯ ಗಣಿತಶಾಸ್ತ್ರದ ಪ್ರತಿಭೆ ಶ್ರೀನಿವಾಸ ರಾಮಾನುಜನ್ 22 ಡಿಸೆಂಬರ್ 1887, 26 ಏಪ್ರಿಲ್ 1920 ಅಂದರೆ ಇವರ ಕಾಲಾವಧಿ. ಅವರ 125ನೇ ವಾರ್ಷಿಕೋತ್ಸವವನ್ನು ಗುರುತಿಸಲು ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು 26 ಫೆಬ್ರವರಿ 2012ರಂದು ಈ ದಿನವನ್ನು ಘೋಷಿಸಿದರು. ವರ್ಷ 2012ಅನ್ನು ರಾಷ್ಟ್ರೀಯ ಗಣಿತ ವರ್ಷವಾಗಿಯೂ ಆಚರಿಸಲಾಯಿತು. 2 is the right answer. ಯಾವ ಸಂಸ್ಥೆಯು ತನ್ನ ಉದ್ಯೋಗಿಗಳಿಗೆ ನವೀನ ಕಲಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನು ಉತ್ತೇಜಿಸಲು ಉಡೆಮಿ ವ್ಯಾಪಾರದೊಂದಿಗೆ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಉದ್ಯೋಗಿಗಳಿಗೆ ನವೀನ ಕಲಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನು ಉತ್ತೇಜಿಸಲು ಉಡೆಮಿ ವ್ಯಾಪಾರದೊಂದಿಗೆ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಉಡೆಮಿ ಬಿಸಿನೆಸ್ನೊಂದಿಗಿನ 3 ವರ್ಷದ ಪಾಲುದಾರಿಕೆಯು ಎಲ್ಲ NPCI ಉದ್ಯೋಗಿಗಳಿಗೆ ಟೆಕ್, ಡೊಮೇನ್, ನಡವಳಿಕೆ ಮತ್ತು ನಾಯಕತ್ವ ಕೌಶಲ್ಯಗಳಂತಹ ಬೇಡಿಕೆಯ ಕೌಶಲ್ಯಗಳ ಕುರಿತು ಕೋರ್ಸ್ಗಳನ್ನು ನೀಡುತ್ತದೆ. NPCIನ ಮಿಷನ್ ಎಲ್ಲರಿಗೂ ಟ್ಯಾಲೆಂಟ್ ಡೆವಲಪ್ಮೆಂಟ್ ಮೂಲಕ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI, ಮೆಷಿನ್ ಲರ್ನಿಂಗ್, ML, ಬ್ಲಾಕ್ ಚೈನ್, ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ DLT, ರೋಬೋಟಿಕ್ ಪ್ರೊಸೆಸ್ ಆಟೋಮೇಷನ್ RPA ಇತ್ಯಾದಿಗಳಲ್ಲಿ ಸಾಮರ್ಥ್ಯ ನಿರ್ಮಾಣ ಕಾರ್ಯಕ್ರಮಗಳನ್ನು ಒದಗಿಸುತ್ತದೆ. 1 is the right answer. About National Payments Corporation of India NPCI founded 2008, headquarters Mumbai, Maharashtra. MD and CEO ದಿಲೀಪ್ ಅಸ್ಬೆ. 2025ರವರೆಗೆ 2ನೇ ಅವಧಿಗೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ BWFನ ಕ್ರೀಡಾಪಟುಗಳ ಆಯೋಗದ ಸದಸ್ಯರಾಗಿ ಯಾರು ಮರು ಆಯ್ಕೆಯಾಗಿದ್ದಾರೆ? PV ಸಿಂಧು. ಭಾರತದ 2 ಬಾರಿ ಒಲಿಂಪಿಕ್ ಪದಕ ವಿಜೇತ ಶಟ್ಲರ್ PV ಸಿಂಧು ಅವರು 2025ರವರೆಗೆ 2ನೇ ಅವಧಿಗೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ BWFನ ಅಥ್ಲೀಟ್ಗಳ ಆಯೋಗದ ಸದಸ್ಯರಾಗಿ ಮರು ಆಯ್ಕೆಯಾದರು. ಆಯೋಗದ 6 ನೇಮಕಗೊಂಡ ಸದಸ್ಯರಲ್ಲಿ ಅವರು ಸೇರಿದ್ದಾರೆ.
PV ಸಿಂಧು ಅವರು 2017ರಲ್ಲಿ BWFನ ಅಥ್ಲೀಟ್ಗಳ ಆಯೋಗದ ಸದಸ್ಯರಾಗಿ ಮೊದಲ ಬಾರಿಗೆ ಆಯ್ಕೆಯಾದರು. ಅವರು ಮರು ಚುನಾವಣೆಗೆ ನಿಂತ ಏಕೈಕ ಸದಸ್ಯರಾಗಿದ್ದಾರೆ. 4 is the right answer. Member of BWF's Athletes Commission 2021 to 2025. PV ಸಿಂಧು ಇಂಡಿಯಾ, ಕಿಮ್ ಸೋ ಯಂಗ್ ಸೌತ್ ಕೊರಿಯಾ, ಐರಿಸ್ ವಾಂಗ್ USA, Robin Tabeling Netherlands, Grazia Poli Indonesia, and sixth one Zheng Siwei China. About Badminton World Federation, the BWF, founded 5 July 1934, headquarters Kuala Lumpur, Malaysia, President Paul-Erik Hoyer Larsen. ಇತ್ತೀಚಿನ ವಾಡಾ ವರದಿಯ ಪ್ರಕಾರ ಕೆಳಗಿನ ಯಾವ ದೇಶವು ವಿಶ್ವದ ಅಗ್ರ 3 ಡೋಪ್ ಉಲ್ಲಂಘಿಸುವ ದೇಶಗಳಲ್ಲಿ ಒಂದಾಗಿದೆ? ಭಾರತ. ಇತ್ತೀಚಿನ ವಾಡಾ ವರದಿಯ ಪ್ರಕಾರ ಭಾರತವು ವಿಶ್ವದ ಅಗ್ರ 3 ಡೋಪ್ ಉಲ್ಲಂಘಿಸುವ ದೇಶಗಳಲ್ಲಿ ಒಂದಾಗಿದೆ. ಡೋಪಿಂಗ್ ವಿರೋಧಿ ಉಲ್ಲಂಘನೆಗಾಗಿ ಹಿಂದಿನ ವಾಡಾ ವರದಿಯಲ್ಲಿ ಭಾರತವು 107 ಆಂಟಿ ಡೋಪಿಂಗ್ ರೂಲ್ ವೈಲೇಷನ್ಸ್ ADRVS ನೊಂದಿಗೆ 4ನೇ ಸ್ಥಾನದಲ್ಲಿದೆ. 2019ರಲ್ಲಿ ಭಾರತದಲ್ಲಿ 152, ಜಗತ್ತಿನ ಒಟ್ಟು 17% ವಿರೋಧಿ ಡೋಪಿಂಗ್ ನಿಯಮ ಉಲ್ಲಂಘನೆಗಳು ಆಂಟಿ ಡೋಪಿಂಗ್ ರೂಲ್ ವೈಲೇಷನ್ಸ್ ADRVS ವರದಿಯಾಗಿದೆ. ಗರಿಷ್ಠ ಡೋಪ್ ಅಪರಾಧಿಗಳು ದೇಹದಾಢ್ಯದಿಂದ ನಂತರ ವೇಟ್ ಲಿಫ್ಟಿಂಗ್ 25, ಅಥ್ಲೆಟಿಕ್ಸ್ 20, ಕುಸ್ತಿ 10 ಮತ್ತು ಬಾಕ್ಸಿಂಗ್ ಆಗಿವೆ. ರಷ್ಯಾ 167 ಮತ್ತು ಇಟಲಿ 157 ವಿಶ್ವದ ಅಗ್ರ 2 ಡೋಪ್ ಉಲ್ಲಂಘನೆಗಾರರಾಗಿದ್ದಾರೆ. ಬ್ರೆಜಿಲ್ 78 4ನೇ ಮತ್ತು ಇರಾನ್ 70 5ನೇ ಸ್ಥಾನದಲ್ಲಿದೆ. 1 is the right answer. 2021ರ ಪ್ರಾದೇಶಿಕ ಏಷ್ಯಾ ಪೆಸಿಫಿಕ್ ಮಹಿಳಾ ಸಬಲೀಕರಣ ತತ್ವಗಳ ಪ್ರಶಸ್ತಿ ಸಮಾರಂಭ, ರೀಜನಲ್ ಏಷ್ಯಾ ಪೆಸಿಫಿಕ್ ವುಮೆನ್ಸ್ ಎಂಪವರ್ಮೆಂಟ್ ಪ್ರಿನ್ಸಿಪಲ್ಸ್ ಅವಾರ್ಡ್ ಸೆರೆಮನಿ ಯಲ್ಲಿ ನಾಯಕತ್ವ ಬದ್ಧತೆಗಾಗಿ UN ಮಹಿಳಾ ಪ್ರಶಸ್ತಿ, UN ವುಮೆನ್ಸ್ ಅವಾರ್ಡ್ ಫಾರ್ ಲೀಡರ್ಶಿಪ್ ಕಮಿಟ್ಮೆಂಟ್ ಯಾರು ಗೆದ್ದಿದ್ದಾರೆ? ದಿವ್ಯಾ ಹೆಗ್ಡೆ. ಕರ್ನಾಟಕದ ಉಡುಪಿಯ ಭಾರತೀಯ ಹವಾಮಾನ ಚಟುವಟಿಕೆ ಉದ್ಯಮಿ ದಿವ್ಯಾ ಹೆಗ್ಡೆ ಅವರು 2021ರ ಪ್ರಾದೇಶಿಕ ಏಷ್ಯಾ ಪೆಸಿಫಿಕ್ ಮಹಿಳಾ ಸಬಲೀಕರಣ ತತ್ವಗಳ ಪ್ರಶಸ್ತಿ ಸಮಾರಂಭದಲ್ಲಿ ನಾಯಕತ್ವ ಬದ್ಧತೆಗಾಗಿ UN ಮಹಿಳಾ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ತನ್ನ ಸಂಸ್ಥೆಯಾದ ಬೇರು ಎನ್ವಿರಾನ್ಮೆಂಟಲ್ ಸರ್ವಿಸಸ್ನೊಂದಿಗೆ ಹವಾಮಾನ ಕ್ರಿಯೆಯ ಪ್ರಯತ್ನಗಳ ಮೂಲಕ ಲಿಂಗ ಸಮಾನತೆಯನ್ನ ಮುನ್ನಡೆಸುವ ನಿರಂತರ ಪ್ರಯತ್ನಗಳಿಗಾಗಿ ಅವರು ಗುರುತಿಸಲ್ಪಟ್ಟಿದ್ದಾರೆ. 1 is the right answer. Other winners: Youth Leadership, Pallavi Sharing, Gender Inclusive Workplace, NatWest Group, Gender Responsive Marketplace, Dharma Life, Community Engagement and Partnerships, The Very Group, The Transparency and Reporting, Biocon Limited, India, SME Champions, Namita Vikas. ಪೊಲೀಸ್ ಇಲಾಖೆಯಲ್ಲಿ ಎಲ್ಲಾ ಶ್ರೇಣಿಗಳಲ್ಲಿ ಟ್ರಾನ್ಸ್ಜೆಂಡರ್ಗಳಿಗೆ 1% ಮೀಸಲಾತಿಯನ್ನು ಯಾವ ರಾಜ್ಯ ಸರ್ಕಾರವು ಸೂಚಿಸಿದೆ? ಕರ್ನಾಟಕ. ಕರ್ನಾಟಕ ರಾಜ್ಯ ಸರ್ಕಾರವು ಪೊಲೀಸ್ ಇಲಾಖೆಯಲ್ಲಿ ಎಲ್ಲಾ ಶ್ರೇಣಿಯ ಟ್ರಾನ್ಸ್ಜೆಂಡರ್ಗಳಿಗೆ 1% ಮೀಸಲಾತಿ ನೀಡಲು ನಿರ್ಧರಿಸಿದೆ. ರಾಜ್ಯದ ಈ ಕ್ರಮವು ಟ್ರಾನ್ಸ್ಜೆಂಡರ್ಗಳನ್ನು ಮುಖ್ಯವಾಹಿನಿಗೆ ತರಲು ಮತ್ತು ಸಮಾಜದಲ್ಲಿ ಅವರ ವಿರುದ್ಧದ ಭಾವನೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಇಲಾಖೆಯು ಈ ಬಗ್ಗೆ ನೇಮಕಾತಿ ಪ್ರಕ್ರಿಯೆಯನ್ನು ಸಹ ಸೂಚಿಸಿದೆ. 2 is the right answer. ಯಾವ ಸಂಸ್ಥೆಯು ತನ್ನ ವಾರ್ಷಿಕ ಶೃಂಗಸಭೆಯನ್ನು ಪ್ರತಿ ವರ್ಷ ದಾವೋಸ್ನಲ್ಲಿ ನಡೆಸುತ್ತದೆ? WEF. ವಿಶ್ವ ಆರ್ಥಿಕ ವೇದಿಕೆ WEF ಸಾಮಾನ್ಯವಾಗಿ ಪ್ರತಿ ವರ್ಷ ದಾವೋಸ್ನಲ್ಲಿ ಜನವರಿ ಅಂತ್ಯದಲ್ಲಿ ವಾರ್ಷಿಕ ಸಭೆಗೆ ಹೆಸರುವಾಸಿಯಾಗಿದೆ. ಒಮಿಕ್ರಾನ್ ರೂಪಾಂತರದಿಂದ ಕೋವಿಡ್-19 ಪ್ರಕರಣಗಳ ಹೆಚ್ಚಳದ ಕುರಿತು ವಿಶ್ವ ಆರ್ಥಿಕ ವೇದಿಕೆ WEF ದಾವೋಸ್ನಲ್ಲಿ ತನ್ನ ವಾರ್ಷಿಕ ಸಭೆಯನ್ನು ಮುಂದೂಡಿದೆ. ವಾರ್ಷಿಕ ಸಭೆಯನ್ನು ಮೂಲತಃ ಸ್ವಿಟ್ಜರ್ಲೆಂಡಿನ ದಾವೋಸ್ ಕ್ಲೋಸ್ಟರ್ಸ್ನಲ್ಲಿ ಜನವರಿ 17ರಿಂದ 21, 2022ರ ನಡುವೆ ನಡೆಸಲು ನಿರ್ಧರಿಸಲಾಗಿತ್ತು. 2 is the right answer. ಪ್ರಮುಖ ಸಂಸದೀಯ ದಾಖಲೆಗಳನ್ನು ಪ್ರವೇಶಿಸಲು ಭಾರತದ ಸಂಸದರಿಗೆ ಯಾವ ಹೊಸ ಸೌಲಭ್ಯವನ್ನು ಪ್ರಾರಂಭಿಸಲಾಗಿದೆ? ಮೊಬೈಲ್ ಅಪ್ಲಿಕೇಶನ್. ಪ್ರಮುಖ ಸಂಸದೀಯ ದಾಖಲೆಗಳು, ಮಾಹಿತಿ ಮತ್ತು ಮಸೂದೆಗಳನ್ನು ಪ್ರವೇಶಿಸಲು ಸಂಸತ್ತಿನ ಸದಸ್ಯರಿಗೆ MPs ಲೋಕಸಭೆಯು ಹೊಸ ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದೆ. ಈ ಅಪ್ಲಿಕೇಶನ್ ಜನರು ಸದನದ ನೇರ ಪ್ರಕ್ರಿಯೆಗಳನ್ನು ವೀಕ್ಷಿಸಲು ಅನುಮತಿಸುತ್ತದೆ. ಹೊಸ ಅಪ್ಲಿಕೇಶನ್ನ ವಿವರಗಳನ್ನು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ಸದನದಲ್ಲಿ ವಿವರಿಸಿದರು ಮತ್ತು ಇದನ್ನು ತಮ್ಮ ಮೊಬೈಲ್ ಫೋನ್ ಮತ್ತು ಟ್ಯಾಬ್ಲೆಟ್ಗಳಲ್ಲಿ ಡೌನ್ಲೋಡ್ ಮಾಡಲು ಎಲ್ಲಾ ಸದಸ್ಯರನ್ನು ಆಹ್ವಾನಿಸಿದರು. 1 is the right answer.
ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಜೇಮ್ಸ್ ವೆಬ್ ಎಂದರೇನು? ಟೆಲಿಸ್ಕೋಪ್. ಜೇಮ್ಸ್ ವೆಬ್ ಒಂದು ಬಾಹ್ಯಾಕಾಶ ದೂರದರ್ಶಕವಾಗಿದ್ದು ಇದನ್ನು ನಾಸಾದ ಹಬಲ್ ಬಾಹ್ಯಾಕಾಶ ದೂರದರ್ಶಕದ ಉತ್ತರಾಧಿಕಾರಿ ಎಂದು ಪರಿಗಣಿಸಲಾಗಿದೆ. ಡಿಸೆಂಬರ್ 25ರಂದು ಫ್ರೆಂಚ್ ಗಯಾನಾದಿಂದ ಏರಿಯನ್ 5 ರಾಕೆಟ್ನಲ್ಲಿ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲು ನಿರ್ಧರಿಸಲಾಗಿದೆ. ಬ್ರಹ್ಮಾಂಡ ಮತ್ತು ನಮ್ಮ ಸೌರವ್ಯೂಹದ ರಚನೆಯ ಕುರಿತು ಬಾಹ್ಯಾಕಾಶ ಮತ್ತು ಸಮಯದ ಮೂಲಕ ಸಂಶೋಧನೆ ಮಾಡಲು ನಿರ್ಮಿಸಲಾದ ಹಬಲ್ ಬಾಹ್ಯಾಕಾಶ ದೂರದರ್ಶಕಕ್ಕಿಂತ ಇದು 100 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ ಎಂದು ಹೇಳಲಾಗುತ್ತದೆ. 1 is the right answer. ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ನಲ್ಲಿ ಉಡಾವಣೆಯಾಗಲಿರುವ ಮೈಕ್ರೋ ಏಜ್ ಹೆಸರಿನ ಪ್ರಯೋಗದ ಅಡಿಯಲ್ಲಿ ಯಾವ ವಸ್ತುವನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲು ನಿರ್ಧರಿಸಲಾಗಿದೆ? ಮಾನವ ಜೀವಕೋಶ. ಮೈಕ್ರೋ ಏಜ್ ಹೆಸರಿನ ಪ್ರಯೋಗವನ್ನು ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ನಲ್ಲಿ ಪ್ರಾರಂಭಿಸಲಾಗುವುದು. ಪ್ರಯೋಗದ ಭಾಗವಾಗಿ ಮಾನವ ಜೀವಕೋಶಗಳನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲಾಗುತ್ತದೆ. ಮಾನವ ಜೀವಕೋಶಗಳಿಗೆ ಏನಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ಅಧ್ಯಯನವು ಸಹಾಯ ಮಾಡುತ್ತದೆ. ಕೋಶಗಳನ್ನು ಸಣ್ಣ 3D ಹೋಲ್ಡರ್ಗಳಲ್ಲಿ ಇರಿಸಲಾಗುತ್ತದೆ ಮತ್ತು ಅವು ಬಾಹ್ಯಾಕಾಶವನ್ನು ತಲುಪಿದ ನಂತರ ಸ್ನಾಯು ಅಂಗಾಂಶದಲ್ಲಿ ಸಂಕೋಚನವನ್ನು ಉಂಟು ಮಾಡಲು ವಿದ್ಯುತ್ ಪ್ರಚೋದನೆಯನ್ನು ನೀಡಲಾಗುತ್ತದೆ. 3 is the right answer. ಡಿಸೆಂಬರ್ 2021ರಲ್ಲಿ ರಾಷ್ಟ್ರೀಯ ಸರಕುಗಳು ಮತ್ತು ಉತ್ಪನ್ನಗಳ ವಿನಿಮಯದ ನ್ಯಾಷನಲ್ ಕಮಾಡಿಟೀಸ್ ಅಂಡ್ ಡೆರಿವೇಟಿವ್ಸ್ ಎಕ್ಸ್ಚೇಂಜ್ NCDEX ಭವಿಷ್ಯದ ವೇದಿಕೆಯಲ್ಲಿ ಎಷ್ಟು ಕೃಷಿ ಸರಕುಗಳ ಉತ್ಪನ್ನ ವ್ಯಾಪಾರವನ್ನು ಸೆಬಿ ನಿಷೇಧಿಸಿದೆ? 7. ರಾಷ್ಟ್ರೀಯ ಸರಕುಗಳು ಮತ್ತು ಉತ್ಪನ್ನಗಳ ವಿನಿಮಯದ NCDEX ಭವಿಷ್ಯದ ವೇದಿಕೆಯಲ್ಲಿ 7 ಕೃಷಿ ಸರಕುಗಳ ಉತ್ಪನ್ನ ವ್ಯಾಪಾರವನ್ನು 1 ವರ್ಷದವರೆಗೆ ಸೆಬಿ ನಿಷೇಧಿಸಿದೆ. 7 ಕೃಷಿ ಸರಕುಗಳೆಂದರೆ ಕಡ್ಲೆ, ಗೋಧಿ, ಭತ್ತ, ಬಾಸ್ಮತಿ ಅಲ್ಲದ್ದು, ಸೋಯಾಬೀನ್ ಮತ್ತು ಅದರ ಉತ್ಪನ್ನಗಳು, ಸಾಸಿವೆ ಬೀಜ ಮತ್ತು ಅದರ ಉತ್ಪನ್ನಗಳು, ಕಚ್ಚಾ ತಾಳೆ ಎಣ್ಣೆ ಮತ್ತು ಉದ್ದು. ವ್ಯಾಪಾರಿಗಳ ಪ್ರಕಾರ 5 ರಾಜ್ಯಗಳಿಗೆ ಮುಂಬರುವ ಚುನಾವಣೆಯ ಮೊದಲು ಆಹಾರ ಹಣದುಬ್ಬರವನ್ನು ನಿಯಂತ್ರಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನಿರೀಕ್ಷೆಗೆ ತಕ್ಕಂತೆ ಉತ್ಪಾದನೆಯಾಗದಿದ್ದಲ್ಲಿ ಬೆಲೆಯ ಆಘಾತದಿಂದ ಮಾರುಕಟ್ಟೆಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಿರುವುದರಿಂದ ಸರ್ಕಾರವು ಭವಿಷ್ಯದ ವ್ಯಾಪಾರವನ್ನು ನಿಷೇಧಿಸಿದೆ. 2 is the right answer. ಸಂಪೂರ್ಣವಾಗಿ ಸಂರಕ್ಷಿಸಲ್ಪಟ್ಟ ಡೈನೋಸಾರ್ ಭ್ರೂಣವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಗಿದೆ? ಚೀನಾ. ಚೀನಾದ ಗಂಝೌ ಪ್ರಾಂತ್ಯದಲ್ಲಿ ವಿಜ್ಞಾನಿಗಳು ಸಂಪೂರ್ಣವಾಗಿ ಸಂರಕ್ಷಿಸಲ್ಪಟ್ಟ ಡೈನೋಸಾರ್ ಭ್ರೂಣವನ್ನು ಕಂಡುಹಿಡಿದಿದ್ದಾರೆ. ಪಳೆಯುಳಿಕೆಯು 72ರಿಂದ 66 ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಭ್ರೂಣಕ್ಕೆ ಬೇಬಿ ಯಿಂಗ್ಲಿಯಾಂಗ್ ಎಂದು ಹೆಸರಿಸಲಾಗಿದೆ ಮತ್ತು ಇದುವರೆಗೆ ಕಂಡುಬಂದಿರುವ ಸಂಪೂರ್ಣ ಡೈನೋಸಾರ್ ಭ್ರೂಣಗಳಲ್ಲಿ ಒಂದಾಗಿದೆ ಎಂದು ಭಾವಿಸಲಾಗಿದೆ. 4 is the right answer. ಪಂಕಜ್ ಅಡ್ವಾಣಿ ಮತ್ತು ಧ್ರುವ್ ಸಿತ್ವಾಲಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಬಿಲಿಯರ್ಡ್ಸ್. ಭಾರತದ ಏಸ್ ಬಿಲಿಯರ್ಡ್ಸ್ ಆಟಗಾರ ಪಂಕಜ್ ಅಡ್ವಾಣಿ ಅಂತಿಮ ಪಂದ್ಯದಲ್ಲಿ ಧ್ರುವ್ ಸಿತ್ವಾಲಾ ಅವರನ್ನು ಸೋಲಿಸುವ ಮೂಲಕ 11ನೇ ರಾಷ್ಟ್ರೀಯ ಬಿಲಿಯರ್ಡ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಪಂಕಜ್ ಅಡ್ವಾಣಿ ಸ್ನೂಕರ್ನಲ್ಲಿ 23 ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ. ಅವರು 15 ಬಾರಿ IBSF ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ. 2018ರಲ್ಲಿ ಅವರಿಗೆ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಧ್ರುವ್ ಸಿತ್ವಾಲಾ 3 ಬಾರಿ ವಿಶ್ವ ಫೈನಲ್ ತಲುಪಿದ್ದಾರೆ ಮತ್ತು 2 ಬಾರಿ ಏಷ್ಯನ್ ಬಿಲಿಯರ್ಡ್ಸ್ ಚಾಂಪಿಯನ್ ಆಗಿದ್ದಾರೆ. 4 is the right answer. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಗ್ಯಾನಿಮೇಡ್ ಯಾವ ಗ್ರಹದ ಚಂದ್ರ? ಗುರು. ನಾಸಾ ಇತ್ತೀಚೆಗೆ ಗುರುಗ್ರಹದ ಉಪಗ್ರಹ ಗ್ಯಾನಿಮೇಡ್ ಬಳಿ ಸೆರೆ ಹಿಡಿಯಲಾದ ಶಬ್ದಗಳನ್ನು ಬಿಡುಗಡೆ ಮಾಡಿದೆ. ಗ್ಯಾನಿಮೇಡ್ ನಮ್ಮ ಸೌರವ್ಯೂಹದ ಅತಿದೊಡ್ಡ ಉಪಗ್ರಹವಾಗಿದೆ. ಗ್ಯಾನಿಮೇಡ್ ತನ್ನದೇ ಆದ ಕಾಂತೀಯ ಕ್ಷೇತ್ರವನ್ನು ಹೊಂದಿದೆ. ಇದು ಸೌರವ್ಯೂಹದ ಇತರ ಉಪಗ್ರಹಗಳಲ್ಲಿ ಇರುವುದಿಲ್ಲ. ಗುರುಗ್ರಹದ ನೆರೆಹೊರೆಯನ್ನು ವೀಕ್ಷಿಸಲು ನಾಸಾ ಜುನೋ ಬಾಹ್ಯಾಕಾಶ ನೌಕೆಯನ್ನು ಪ್ರಾರಂಭಿಸಿತು. ಈ ವರ್ಷದ ಆರಂಭದಲ್ಲಿ ಜುನೋ ಗ್ಯಾನಿಮೇಡ್ನ ವಿದ್ಯುತ್ಕಾಂತೀಯ ಅಲೆಗಳನ್ನು ಸೆರೆಹಿಡಿಯಿತು. 2 is the right answer. ನಾಸಾ ಇಸ್ರೋ ಸಹಯೋಗದ ಸಂಶೋಧನಾ ಯೋಜನೆಗೆ ಯಾವ ವಿಶ್ವವಿದ್ಯಾಲಯವನ್ನು ಆಯ್ಕೆ ಮಾಡಲಾಗಿದೆ? ಕೇರಳ ಯೂನಿವರ್ಸಿಟಿ ಆಫ್ ಫಿಶರೀಸ್ ಮತ್ತು ಓಷನ್ ಸ್ಟಡೀಸ್. ನಾಸಾ ಇಸ್ರೋ ಸಹಯೋಗದ ಯೋಜನೆಯಡಿಯಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬಾಹ್ಯಾಕಾಶ ಅಪ್ಲಿಕೇಶನ್ ಕೇಂದ್ರದ ಬೆಂಬಲಿತ ಸಂಶೋಧನಾ ಯೋಜನೆಗೆ ಸೇರಲು ಕೇರಳದ ಮೀನುಗಾರಿಕೆ ಮತ್ತು ಸಾಗರ ಅಧ್ಯಯನಗಳ ವಿಶ್ವವಿದ್ಯಾಲಯ KUFOS ಅನ್ನು ಆಯ್ಕೆ ಮಾಡಲಾಗಿದೆ.
ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ಸಂಶ್ಲೇಷಿತ ದ್ಯುತಿರಂಧ್ರ ರೇಡಾರ್ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ನಿಸಾರ್ ಅನ್ನು ಅಭಿವೃದ್ಧಿಪಡಿಸುತ್ತಿವೆ. ಇದನ್ನು ಜನವರಿ 2023ರಲ್ಲಿ ಉಡಾವಣೆ ಮಾಡಲಾಗುವುದು. ಭೂಮಿಯ ಸಂಪನ್ಮೂಲಗಳ ವ್ಯವಸ್ಥಿತ ವೀಕ್ಷಣೆಗಾಗಿ ರೇಡಾರ್ ಹೆಚ್ಚಿನ ರೆಸಲ್ಯೂಷನ್ ಡೇಟಾವನ್ನು ಉತ್ಪಾದಿಸುತ್ತದೆ. ಕೃಷಿ, ಅರಣ್ಯ, ಜೌಗು ಪ್ರದೇಶಗಳು ಮತ್ತು ಮಣ್ಣಿನ ತೇವಾಂಶದ ಅಂದಾಜುಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಈ ಡೇಟಾವನ್ನು ಬಳಸಲಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ನೆಕ್ಸ್ಟ್ ಜೆನ್ ಶಸ್ತ್ರಸಜ್ಜಿತ ಇಂಜಿನಿಯರ್ ವಿಚಕ್ಷಣ ವಾಹನ ನೆಕ್ಸ್ಟ್ ಜೆನ್ ಆರ್ಮರ್ಡ್ ಇಂಜಿನಿಯರ್ ರಿಕನೈಸೆನ್ಸ್ ವೆಹಿಕಲ್ ಅನ್ನು ಯಾವ ಸಶಸ್ತ್ರ ಪಡೆಗೆ ಸೇರಿಸಲಾಯಿತು? ಭಾರತೀಯ ಸೇನೆ. ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ನೆಕ್ಸ್ಟ್ ಜೆನ್ ಶಸ್ತ್ರಸಜ್ಜಿತ ಇಂಜಿನಿಯರ್ ವಿಚಕ್ಷಣ ವಾಹನದ ಮೊದಲ ಸೆಟ್ ಅನ್ನು ಕಾರ್ಪ್ಸ್ ಆಫ್ ಇಂಜಿನಿಯರ್ಸ್ ಆಫ್ ಇಂಡಿಯನ್ ಆರ್ಮಿಗೆ ಸೇರಿಸಲಾಯಿತು. ಈ ವ್ಯವಸ್ಥೆಯನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ವಿನ್ಯಾಸಗೊಳಿಸಿದೆ ಮತ್ತು ಆರ್ಡಿನೆನ್ಸ್ ಫ್ಯಾಕ್ಟರಿ ಮೆದಕ್ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪುಣೆ ತಯಾರಿಸಿದೆ. ಕಮಾಂಡರ್ಗಳಿಗೆ ಈ ವಾಹನವು ನೈಜ ಸಮಯದ ನವೀಕರಣವನ್ನು ಒದಗಿಸಬಹುದು. 1 ಈಸ್ ದಿ ರೈಟ್ ಆನ್ಸರ್. ಬ್ಯಾಚುಲರ್ ಡ್ಯಾಡ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ತುಷಾರ್ ಕಪೂರ್. ತುಷಾರ್ ಕಪೂರ್ ಅವರು ತಮ್ಮ ಮೊದಲ ಪುಸ್ತಕ ಬ್ಯಾಚುಲರ್ ಡ್ಯಾಡ್ ಅನ್ನು ಬರೆದಿದ್ದಾರೆ. ಅವರು 2016ರಲ್ಲಿ ಬಾಡಿಗೆ ತಾಯ್ತನದ ಮೂಲಕ ಒಂಟಿ ತಂದೆಯಾದರು. ಈ ಪುಸ್ತಕದಲ್ಲಿ ಅವರು ಒಂಟಿ ತಂದೆಯಾಗಿರುವ ತಮ್ಮ ಪ್ರಯಾಣವನ್ನು ಹಂಚಿಕೊಂಡಿದ್ದಾರೆ. ಇದನ್ನು ಪೆಂಗ್ವಿನ್ ಇಂಡಿಯಾ ಪ್ರಕಟಿಸುತ್ತದೆ. ಇದನ್ನು ಜನವರಿ 2022ರಲ್ಲಿ ಅನಾವರಣಗೊಳಿಸಲಾಗುವುದು. 2 ಈಸ್ ದಿ ರೈಟ್ ಆನ್ಸರ್. ಹುಡುಗಿಯರ ಸುರಕ್ಷತೆ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ದೆಹಲಿ ಪೊಲೀಸ್ ಆಯುಕ್ತರು ಪ್ರಾರಂಭಿಸಿರುವ ಉಪಕ್ರಮವನ್ನು ಹೆಸರಿಸಿ. ಅಭಯ. ದೆಹಲಿ ಪೊಲೀಸ್ ಕಮಿಷನರ್ ರಾಕೇಶ್ ಅಸ್ಥಾನಾ ಅವರು ದೆಹಲಿ ಪೊಲೀಸರು ಮತ್ತು ಹೆಣ್ಣು ಮಕ್ಕಳ ಸುರಕ್ಷತೆ ಮತ್ತು ಭದ್ರತೆಯನ್ನು ಖಾತ್ರಿಪಡಿಸುವ ಗುರಿಯನ್ನು ಹೊಂದಿರುವ NGO ಜಂಟಿ ಉಪಕ್ರಮದ ಯೋಜನೆ ಅಭಯವನ್ನು ಪ್ರಾರಂಭಿಸಿದ್ದಾರೆ. ಅಭಯ ಎಂದರೆ ಭಯವಿಲ್ಲದವನು. ಇದು ಮಕ್ಕಳಲ್ಲಿ ಸಬಲೀಕರಣ, ಶಿಕ್ಷಣ ಮತ್ತು ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ. ದೆಹಲಿ ಪೊಲೀಸ್ ಕಮಿಷನರ್ ಅಭಯ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಮತ್ತು ಅಭಯ ಕಿರು ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಪ್ರಾಜೆಕ್ಟ್ ಅಭಯ ದೆಹಲಿ ಪೊಲೀಸ್ ಮತ್ತು ಶಕ್ತಿ ಫೌಂಡೇಶನ್ನ ಜಂಟಿ ಉಪಕ್ರಮವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಇಂದಿನ ರಸಪ್ರಶ್ನೆ. ಪ್ರಶ್ನೆ 1. ನಮ್ಮ ಸೌರವ್ಯೂಹದ ಅತಿದೊಡ್ಡ ಉಪಗ್ರಹ ಯಾವುದು? ನಮ್ಮ ಸೌರವ್ಯೂಹದ ಅತಿ ದೊಡ್ಡ ಉಪಗ್ರಹ ಯಾವುದು? ಪ್ರಶ್ನೆ 2. ಇತ್ತೀಚಿನ ವಾಡಾ ವರದಿಯ ಪ್ರಕಾರ ಯಾವ ದೇಶವು ವಿಶ್ವದ ಅಗ್ರ ಡೋಪ್ ಉಲ್ಲಂಘಿಸುವ ದೇಶವಾಗಿದೆ? ಇತ್ತೀಚಿನ ವಾಡಾ ವರದಿಯ ಪ್ರಕಾರ ಯಾವ ದೇಶವು ವಿಶ್ವದ ಅಗ್ರ ಡೋಪ್ ಉಲ್ಲಂಘಿಸುವ ದೇಶವಾಗಿದೆ? ಈ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.